ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಹೋಟ್ಲಲ್ಲಿ ಫುಲ್ಲು ಅಂದರೆ ಮೆಣಸಿನ್ಕಾಯಿನೆಲ್ಲ ಸೋಸೋದಕ್ಕೆ ಅಂತ ಕೊಡ್ತಾರೆ. ಆವಾಗ ಬೀಜ ಎಲ್ಲ ಫುಲ್ಲು ಉದುರುಬಿಟ್ಟಿತ್ತಂತೆ. ಸೊ ಅದಕ್ಕೋಸ್ಕರ ಹಂಗೇ ಅಲ್ಲಿ ಗಿಡದ ಹತ್ರ ಎಲ್ಲ ಚೆಲ್ಲಿದ್ರು. ಸೊ ಅದು ಮೆಣಸಿನ ಗಿಡ ತುಂಬ ದಿನ ಆಗೋಗಿತ್ತು. ಅಂದರೆ ಬೀಜ ಉದುರಿಸಿದಾಗ ಗಿಡಗಳು ಈ ಥರ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೋಗ್ಬಿಟ್ಟಿತ್ತು. ಸೊ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಿದ್ದೆ, ಸರ್ರಿಗೆ ಹೇಳಿದೆ, ಸರ್ ಅದನ್ನು ಕೀಳಿಸ್ಬಿಟ್ಟು ಆಂಟಿ ಕೈಲಿ ಹಾಕ್ಸೋಣ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸರಿ ಆಯ್ತಮ್ಮ, ಹಾಕ್ಸ್ ನಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಆಂಟಿಗೆ ಹೇಳಿದೆ. ಪಾಪ ಮಾಡಿದ್ರು, ಅವರು ಕೆಲಸ ಇದ್ರೂ ಪಾಪ ಬಂದು ಮಾಡಿಕೊಟ್ರು. ಸರ್ರಾಗೇ ಗಿಡಗಳಿಗೂ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ನೀರು ಬಿಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಹಂಗೇ ವೀಡಿಯೋ ಮಾಡ್ಕೊತಾ ಇದ್ದೆ. ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ದಾರೆ ನೋಡಿ, ಎಲ್ಲ ಗ್ಯಾಪ್ ಬಿಟ್ಬಿಟ್ಟೇ ಹಾಕಿದ್ರು. ತುಂಬ ಚೆನ್ನಾಗೂ ಸಹ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನನಗೆ ತುಂಬ ಕೆಲಸ ಆಯಿತು. ಸರಿ ಹಾಕಿ ಆಂಟಿ ಅಂತ ಹೇಳ್ಬಿಟ್ಟು ನಾನು ಬಂದೆ. ಸೊ ಮನೆಗೆ ಬಂದು ನಾನು ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಡುಗೆ ಮಾಡಿದ್ದು ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಸೊ ಮನೆಗೆ ಬಂದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು. ಹಬ್ಬ ಬೇರೆ ಇತ್ತು, ಅದಕ್ಕೋಸ್ಕರ ನೋಡಿ ಸಂಕ್ರಾಂತಿ ಹಬ್ಬದ ದಿನದ್ದು ಇದು ವೀಡಿಯೋ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ. ನಮ್ಮ ಮನೆಯವರೇ ಮಾಡಿದ್ದು. ಆ್ಯಕ್ಚುಲಿ ನಾನು ಹಬ್ಬ ಮಾಡ್ತಾಯಿದ್ದೆ, ಅವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ನೀವು ಮಾಡಿ ಪೂಜೆನ ಅಂತೇಳ್ಬಿಟ್ಟು ನಾನು ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪ್ರಸಾದ ಎಲ್ಲ ಮಾಡಿಕೊಟ್ಟೆ. ರಾಘವೇಂದ್ರ ಸ್ವಾಮಿಗೆ ನೋಡಿ ಈ ಥರ ಅಲಂಕಾರ ಮಾಡಿದ್ವಿ, ಸಂಕ್ರಾಂತಿ ಹಬ್ಬದ ಇದು. ಹಾಗೆ ಮಾಡಿಬಿಟ್ಟು ನಾವು ಶಬರಿಮಲೆಗೆ ಹೋಗ್ತಾಯಿದ್ರು ನಮ್ಮದು ಅವರ ಮಾಮ. ಸೊ ಅದಕ್ಕೆ ಹೋಗ್ಬಿಟ್ಟು ಬರಬೇಕಿತ್ತು, ಇಡೀ ಮುಡಿ ಕಟ್ಟಿಸ್ಬೇಕು, ತುಪ್ಪ ತುಂಬಿಸ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ನಾವು ಹೋದ್ವಿ. ಸೊ ಅವ್ರ ಮನೇಲಿ ಪೂಜೆ ಮಾಡ್ತಾಯಿದ್ರು. ಅಂದರೆ ನಾವು ಅವ್ರು ಪೂಜೆ ಮಾಡ್ತಾಯಿದ್ರು. ಸರಿ ಅಂತ ನಾವು ಎಲ್ಲ ನಿಂತ್ಕೊಂಡು ನಾಮ ಎಲ್ಲ ಇಕ್ಕಿಸ್ಕೊಂಡ್ವಿ. ಹಾಗೆಯೇ ತುಪ್ಪದ ಕಾಯಿ ತುಂಬಿಸ್ಕೊಳ್ಬೇಕಿತ್ತು. ನಾವು ಏನಾದ್ರು ಅಂದ್ಕೊಂಡು ತುಪ್ಪದ ಕಾಯಿ ತುಂಬಿಸಿದ್ರೆ ಒಳ್ಳೇದಾಗುತ್ತಂತೆ. ಸೊ ನಾವು ಫ್ಯಾಮಿಲಿ ಫುಲ್ಲು ತುಪ್ಪದ ಕಾಯಿ ತುಂಬಿಸ್ತಾ ಇದ್ವಿ. ಮಾಮ ಆ ಕಡೆ ಇದ್ದರು, ಅದಕ್ಕೋಸ್ಕರ ನಾವು ಈ ಕಡೆನೇ, ಅಂದರೆ ಬೇರೆಯವ್ರು ಮನೆಯವ್ರು ಯಾರು ತುಂಬಿಸ್ತಿದ್ರು ಅಂದರೆ ಪಕ್ಕದಲ್ಲಿ ಈ ಕಡೆ ಇದು ಮಾಡ್ತಾಯಿದ್ರು, ಅವ್ರಿಗೆ ತುಂಬಿಸ್ಬಿಟ್ಟು ಕಳಿಸ್ತಾಯಿದ್ರು. 120 ಜನಕ್ಕೆ ಆ್ಯಕ್ಚುಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದವರು, ಅದಕ್ಕೆ ತುಪ್ಪದ ಕಾಯಿ ತುಂಬಿಸಿದ್ದವರು ಗುರುಗಳ ಸ್ವಾಮಿ ಅಂತಾರಲ್ಲ, ಸೊ ಅವರು. ಸೊ ತುಂಬ ಜನ ಇದ್ದಿದ್ದರಿಂದ ಬೇರೆ ಕಡೆನೂ ಹೋಗಬೇಕಿತ್ತು ಅವರು ಅಂತ ಹೇಳ್ಬಿಟ್ಟು ನಾವೇನು ಮಾಡೋದು, ಸರಿ ಈ ಕಡೆ ತುಂಬಿಸಿ, ನೀವು ಮನೇಲಿ ಯಾರು ತುಂಬಿಸೋರಿದ್ರೆ ಅಂತ ಹೇಳ್ಬಿಟ್ಟು ನಾವು ತುಂಬಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಕೊಳ್ಳಿಲ್ಲ, ನನ್ನ ಮಗ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ. ಅದು ಆ್ಯಕ್ಚುಲಿ ಕೆರೆ ಇದೆ, ಕೆರೆ ಮೇಲ್ಗಡೆನೇ ದೇವಸ್ಥಾನ ಇರೋದು. ಶೆಟ್ಟಿಕಟ್ಟೆ ಅಮ್ಮ ಅಂತ ಹೇಳ್ಬಿಟ್ಟು ಗ್ರಾಮ ದೇವತೆ, ನಮ್ಮೂರಿನ ಗ್ರಾಮ ದೇವತೆ. ಸೊ ಅದಕ್ಕೆ ನಾವು ಅಲ್ಲಿ ಫೋಟೋಸ್ ಮಾತ್ರ ಆ್ಯಡ್ ಮಾಡಿದೆ ಅಷ್ಟೇ. ನೋಡಿ, ಇದು ಕೆರೆ, ಕೆಳಗಡೆ ಎಲ್ಲ ಫುಲ್ಲು ಕೆರೆನೇ ಇದೆ. ಅದಕ್ಕೆ ನನ್ನ ಮಗ ವೀಡಿಯೋ ಮಾಡ್ಕೊಂಡಿದ್ದ ಸ್ವಲ್ಪ, ಅದನ್ನು ನಾನು ಆ್ಯಡ್ ಮಾಡಿದೆ ಅಷ್ಟೇ, ಜಾಸ್ತಿ ಏನು ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಬಂದು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಮಲ್ಕೊಂಡ್ವಿ. ಇನ್ನು ಮಾರನೇ ದಿವಸ ನಾನು ಇನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಗುರುವಾರ ಆಗೋಗಿತ್ತು. ಸೊ ಗುರುವಾರದ್ದು ವೀಡಿಯೋನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನೋಡಿ, ಗುರುವಾರ ಪೂಜೆ ಮಾಡಿದ್ದು ಈ ಥರ ಅಲಂಕಾರ ಮಾಡಿದ್ವಿ ರಾಯರಿಗೆ. ನೋಡಿ ಈ ಥರ ಅಲಂಕಾರ ಮಾಡಿದ್ದೆ. ಆ್ಯಕ್ಚುಲಿ ನಾನೇ ಪೂಜೆ ಮಾಡಿದ್ದು. ನಮ್ಮ ಮನೆಯವ್ರು ಆಮೇಲೆ ನಾನು ಮಾಡ್ತೀನಿ, ನೀವು ಪೂಜೆ ಮಾಡಿಬಿಟ್ಟು ಹೋಗ್ಬಿಡು ಅಂತ ಹೇಳಿದ್ರು, ಕೆಲಸಕ್ಕೆ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿದು ಕೆಲಸಕ್ಕೆ ಬಂದೆ. ಕೆಲಸಕ್ಕೆ ಬಂದರೆ ಅಲ್ಲಿ ಗಾರ್ಡನ್ ಥರ ಮಾಡಿಬಿಟ್ಟಿದ್ದಾರಲ್ಲ, ಅಂದರೆ ಸ್ವಲ್ಪ ಹುಲ್ಲು ಎಲ್ಲ ಇದು ಮಾಡಿಬಿಟ್ಟು, ಸೊ ಅದಕ್ಕೆ ಫ್ಲೋರಿಟ್ ಅಂತ ಏನೋ ಹಾಕ್ತಾರಂತೆ, ಅಂದರೆ ಚೆನ್ನಾಗಿ ಹುಲ್ಲು ಗ್ರೀನ್ ಇಷ್ಟಾಗಿ ಬರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಹಂಗೆ ಏನು ಹುಳ ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಾಕ್ತಾರಂತೆ. ಸೊ ಸರ್ ಹಾಕ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು, ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ನಾನು ಹಾಗೆಯೇ ವೀಡಿಯೋ ಮಾಡಿಕೊಂಡೆ. ಫಸ್ಟು ಎಲ್ಲ ನೀರು ಬಿಟ್ಬಿಡ್ಬೇಕಂತೆ, ಇದ್ರ ಮೇಲ್ಗಡೆ ನೀರು ಬಿಟ್ಬಿಟ್ಟು ಆಮೇಲೆ ಫ್ಲೋರಿಟ್ನ ಹಾಕಬೇಕಂತೆ. ಯಾಕೆಂದರೆ ಎರೆಹುಳು ಅದು ಇದು ಹುಳ ತಿಂತಾ ಇರುತ್ತಲ್ಲ, ಅದಕ್ಕೋಸ್ಕರ ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಹಾಕ್ತಾರಂತೆ. ಫ್ಲೋರಿಟ್ ಅಂತ ಹೇಳ್ಬಿಟ್ಟು ಬರುತ್ತಂತೆ, ಅದನ್ನು ತೊಗೊಂಬಂದು ಈ ಥರ ಹಾಕಬೇಕಂತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದ್ದಾರೆ. ಸರ್ ಫುಲ್ ಎಲ್ಲ ಗೊಬ್ಬರ ಚೆಲ್ತಾ ಇದ್ದಾರೆ ಅವರು. ಸರಿ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅದ್ರ ಬಗ್ಗೆ ಏನು ಅಂತ ಒಂದು ಸ್ವಲ್ಪ ತಿಳ್ಕೊಂಬಿಟ್ಟು ನಾನು ಬಂದೆ. ಫಸ್ಟ್ ಎಲ್ಲ ಇಲ್ಲಿ ಒಳಗಡೆ ಗಾರ್ಡನ್ ಥರ ಮಾಡಿದ್ದಾರಲ್ಲ, ಸೊ ಅಲ್ಲೆಲ್ಲ ನೀರು ಬಿಟ್ಟಿದ್ರು, ಬದಿ ಥರ ಮಾಡಿದ್ರು. ಸೊ ಅದನ್ನು ವೀಡಿಯೋ ಮಾಡ್ಕೊಂಡೆ. ನೋಡಿ ನೀರು ಥರ ಮಾಡಿದ್ರಲ್ಲ ಅಲ್ಲಿ. ಸೊ ಗಿಡಗಳಾಕಿ ಒಂದು 2 ಡೇಸ್ ಆಗಿತ್ತಲ್ಲ, ಸೊ ನೋಡ್ಕೊಬರೋಣ ಅಂತೇಳ್ಬಿಟ್ಟು ಅದೇ ಥರ ಹೋಗಿದ್ದೆ. ಸ್ವಲ್ಪ ಚಿಗುರಿತ್ತು ಎಲ್ಲ ಗಿಡಗಳು. ಹಾಗೆಯೇ ಈ ಗಿಡ ಏನು ಅಂತ ನನಗೂ ಗೊತ್ತಿಲ್ಲ, ಬಟ್ ಹೂವು ಬಿಟ್ಟೈತೆ ಈ ಥರ ಪಿಂಕ್ ಕಲರ್ದು. ಒಂಚೂರು ಡೆಕೋರೇಷನ್ಗೆಲ್ಲ ಚೆನ್ನಾಗಿರುತ್ತೆ. ನಾನು ಒಂದೊಂದು ದಿನ ಡೆಕೋರೇಷನ್ ಮಾಡಿದಾಗ ಈ ಥರದನ್ನು ನೋಡ್ಬೋದು ನೀವು, ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ನಾವು ಪಲಾವ್ ಎಲೆ ಅಂತ ಹೇಳ್ತೀವಲ್ಲ, ಆ ಗಿಡ ಅಂತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ.